The market price of an article is rupees 420. A shopkeeper gives discount of 15% on market price and still makes a profit of 19%. What is the cost price of the article? 270, 290, 300, 320. ಏನಾಗಿದೆ ಅಂತಂದರೆ ಒಂದು ಆರ್ಟಿಕಲ್ನ ಮಾರ್ಕೆಟ್ ಪ್ರೈಸ್ 420 ರುಪೀಸ್ ಇದೆ ಅಂದರೆ ಅದರ ಮೇಲೆ ಮಾರ್ಕ್ ಮಾಡಿರೋದು. ಆ ಮಾರ್ಕೆಟ್ ಪ್ರೈಸ್ ಮೇಲೆ ಆ ಶಾಪ್ಕೀಪರ್ ಏನು ಮಾಡ್ತಾನೆ ಅಂತಂದರೆ 15% ಡಿಸ್ಕೌಂಟ್ ಕೊಡ್ತಾನೆ. ಅಷ್ಟು ಡಿಸ್ಕೌಂಟ್ ಕೊಟ್ಟ ಮೇಲೂ ಕೂಡ ಅವನು 19% ಪ್ರಾಫಿಟನ್ನು ಅರ್ನ್ ಮಾಡ್ತಾನೆ. ಹಾಗಾದರೆ ಆ ಒಂದು ಆರ್ಟಿಕಲ್ ಏನಿದೆ ವಸ್ತುವಿನ ಕಾಸ್ಟ್ ಪ್ರೈಸ್ ಎಷ್ಟು ಅಂತ ಕೇಳ್ತಾ ಇದ್ದಾನೆ. ಸೊ ಮೊದಲಿಗೆ ಅವನು ಆ್ಯಕ್ಚುಲಿ ಡಿಸ್ಕೌಂಟ್ ಎಷ್ಟು ಕೊಟ್ಟ ಅಂತ ಫೈಂಡ್ ಔಟ್ ಮಾಡೋಣ. ಸೊ ಇಲ್ಲಿ ಡಿಸ್ಕೌಂಟ್ ಕೊಟ್ಟಿರೋದು ಯಾವುದ್ರ ಮೇಲೆ ಅಂತಂದರೆ ಆನ್ ಮಾರ್ಕೆಟ್ ಪ್ರೈಸ್ ಎಷ್ಟಿತ್ತೋ ಅದರ ಮೇಲೆ 15% ಡಿಸ್ಕೌಂಟ್ ಕೊಟ್ಟಿರೋದು. ಸೊ ಮಾರ್ಕೆಟ್ ಪ್ರೈಸ್ ಇರೋದು 420, ಇದರ 15% ಅಂತಂದರೆ 15/100. 0 ಕ್ಯಾನ್ಸಲ್ ಆಗಲಿ. 2 2s 4, 2 1s 2, 2 5s 10, 5 1s 5 3s 15. ಸೊ 21 3s 63. ಇಷ್ಟು ರುಪೀಸ್ ಏನು ಮಾಡ್ದ ಅಂತಂದರೆ ಅವನು ಡಿಸ್ಕೌಂಟ್ ಕೊಟ್ಟ. ಹಾಗಾದರೆ ಆ್ಯಕ್ಚುಲಿ ಡಿಸ್ಕೌಂಟ್ ಕೊಟ್ಟ ಮೇಲೆ ಅವನು ಮಾರಾಟ ಮಾಡಿದ್ದು ಎಷ್ಟಕ್ಕೆ ಅಂತಂದರೆ ಸೆಲ್ಲಿಂಗ್ ಪ್ರೈಸ್ ಈಸ್ ಈಕ್ವಲ್ ಟು 420 ರೂಪಾಯಿ ಅದರ ಮೇಲೆ ಮಾರ್ಕ್ ಮಾಡಿತ್ತು, ಅದರ ಮೇಲೆ 63 ರೂಪಾಯಿ ಕಡಿಮೆ ಮಾಡಿ, ಡಿಸ್ಕೌಂಟ್ ಮಾಡೋದಂದ್ರೇನು ಕಡಿಮೆ ಮಾಡೋದು ಅಂತ ಅರ್ಥ. ಸೊ 420ರಲ್ಲಿ 63 ರೂಪಾಯಿ ಕಡಿಮೆ ಮಾಡಿ ಮಾರಾಟ ಮಾಡಿದ್ದಾನೆ. ಸೊ ಅದು ನಮಗೇನಾಗುತ್ತೆ ಅಂತಂದರೆ ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ದೇರ್ ಫೋರ್ 420 ಮೈನಸ್ 63 ಇಟ್ ಈಸ್ ಈಕ್ವಲ್ ಟು, ಇಲ್ಲಿ 0 ಹೋಗಲ್ಲ, ಇದು 1 ಮಾಡ್ಕೊಂಡು ಇದನ್ನು 10 ಮಾಡ್ಕೊಳ್ಳೋಣ. 10 - 3 ಅಂತಂದರೆ 7, 1 ಇದೆ, ಇಲ್ಲಿ 6 ಇದೆ, ಹೋಗಲ್ಲ. ಸೊ ಇದು 3 ಮಾಡ್ಕೊಂಡು 11 ಮಾಡಿದ್ರೆ 11 - 6 ಅಂತಂದರೆ 5, ಇದು 357. ಇದೇನಿದು ಅಂತಂದರೆ ಸೆಲ್ಲಿಂಗ್ ಪ್ರೈಸ್ ಆಫ್ ದ ಆರ್ಟಿಕಲ್. ಈಗ ಒಂದು ಹಂತ ಬಂತು, ಸೆಲ್ಲಿಂಗ್ ಪ್ರೈಸ್ ಬಂತು. ಈಗ ಏನು ಮಾಡಿ ಅಂತಂದರೆ ಪ್ರಾಫಿಟ್ ಎಷ್ಟಿದೆ ಅಂದರೆ 19% ಪ್ರಾಫಿಟ್ ಇದೆ. 19% ಹೇಳಿದ್ದಾರೆ ಅಂತಂದರೆ ಅರ್ಥ 100 ರುಪೀಸ್ ಅಂತ. ಕಾಸ್ಟ್ ಪ್ರೈಸ್ 100 ಆಗಿದ್ದಾಗ 19 ರೂಪಾಯಿ ಲಾಭ ಆಗಿದೆ ಅಂತ ಅರ್ಥ. ಸೊ ಒಂದು ವೇಳೆ ಕಾಸ್ಟ್ ಪ್ರೈಸ್ ಏನಾದರೂ 100 ಆಗಿದ್ದರೆ ಪ್ರಾಫಿಟ್ 19 ಆಗಿದೆ ಅಂತಂದರೆ ಸೆಲ್ಲಿಂಗ್ ಪ್ರೈಸ್ ಏನಾಗಿರ್ತದೆ 119 ಆಗಿರ್ತದೆ. 100 + 19. ಸೊ ಆ ಪ್ರಾಫಿಟನ್ನು ನಾವೇನು ಮಾಡ್ತೀವಿ ಅಂದರೆ ಕಾಸ್ಟ್ ಪ್ರೈಸಿಗೆ ಆ್ಯಡ್ ಮಾಡ್ತೀವಿ ಇನ್ ಆರ್ಡರ್ ಟು ಗೆಟ್ ಸೆಲ್ಲಿಂಗ್ ಪ್ರೈಸ್. ಸೊ ಕಾಸ್ಟ್ ಪ್ರೈಸ್ 100 ಆಗಿದ್ದಾಗ ಸೆಲ್ಲಿಂಗ್ ಪ್ರೈಸು 119 ಆಗಿರುತ್ತೆ. ಈ ಡಾಟಾದಿಂದ ಇವೆರಡನ್ನು ಬರೆದಿದ್ದೀನಿ. ಯಾಕೆ ನಾನು ಕಾಸ್ಟ್ ಪ್ರೈಸು ಸೆಲ್ಲಿಂಗ್ ಪ್ರೈಸೇ ಬರೆದಿದ್ದೀನಿ ಅಂತಂದರೆ ನಾನು ಫೈಂಡ್ ಔಟ್ ಮಾಡಬೇಕಾಗಿರೋದು ಕಾಸ್ಟ್ ಪ್ರೈಸು, ಹಾಗಾಗಿ ಕಾಸ್ಟ್ ಪ್ರೈಸ್ ಬರ್ಕೊಂಡಿದ್ದೀನಿ. ಸೆಲ್ಲಿಂಗ್ ಪ್ರೈಸ್ ಯಾಕೆ ಬರ್ಕೊಂಡಿದ್ದೀನಿ ನಾನು ಅಂತಂದರೆ ನನ್ನ ಹತ್ರ ಈಗಿರ್ತಕ್ಕಂಥ ವ್ಯಾಲ್ಯೂ ಸೆಲ್ಲಿಂಗ್ ಪ್ರೈಸ್ ಇದ್ದು, ಹಾಗಾಗಿ ಸೆಲ್ಲಿಂಗ್ ಪ್ರೈಸ್ ಬರ್ಕೊಂಡಿದ್ದೀನಿ. ಇಲ್ಲಿ ಅಂದರೆ ಪ್ರಾಫಿಟ್ ಬಂದಿದ್ದರೆ ಇಲ್ಲಿ ನಾನು ಪ್ರಾಫಿಟನ್ನು ಮಾತ್ರ ಬರ್ಕೊತಿದ್ದೆ. ಓಕೆ, ಈಗ ಸೆಲ್ಲಿಂಗ್ ಪ್ರೈಸ್ 357 ಇದ್ದಾಗ, ಅಂದರೆ ಸೆಲ್ಲಿಂಗ್ ಪ್ರೈಸ್ ಕಾಲಮಲ್ಲಿ ಬರ್ಕೊಳ್ಬೇಕು ನಾನು, 357 ಇದ್ದಾಗ ಕಾಸ್ಟ್ ಪ್ರೈಸು ಎಷ್ಟಿರ್ತಿತ್ತು? ಕಾಸ್ಟ್ ಪ್ರೈಸ್ ಏನಾದರೂ 100 ಆಗಿದ್ದಾಗ ಸೆಲ್ಲಿಂಗ್ ಪ್ರೈಸ್ 119, ಅಥವಾ ರಿವರ್ಸ್ ಓದಿದರೆ ಸೆಲ್ಲಿಂಗ್ ಪ್ರೈಸ್ ಏನಾದರೂ 119 ರುಪೀಸ್ ಇದ್ದಾಗ ಕಾಸ್ಟ್ ಪ್ರೈಸ್ 100 ಆಗಿರ್ತದೆ. ಹಾಗಾದರೆ ಸೆಲ್ಲಿಂಗ್ ಪ್ರೈಸ್ ಏನಾದರೂ 357 ಇತ್ತು ಅಂದರೆ ಕಾಸ್ಟ್ ಪ್ರೈಸ್ ಎಷ್ಟಿರ್ತಿತ್ತು ಅಂತ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಈ ರೀತಿ ಓರೆ ಗುಣಾಕಾರ ಮಾಡಿಕೊಂಡ್ರೆ 100 × 357, 100 × 357 ಡಿವೈಡೆಡ್ ಬೈ 119. 357 ಮತ್ತು 119 ಎರಡೂ ಕೂಡ 7ಇಂದ ಡಿವೈಡ್ ಆಗುತ್ತೆ. 7 1s 7, 4 ಉಳಿತು, 49 ಆಯಿತು. 7 7s 49, 7 5s 35, 7 1s 7. ಈಗ 17 ಮತ್ತು 51 ಎರಡು 17ಇಂದ ಡಿವೈಡ್ ಆಗುತ್ತೆ. 17 1s 17, 17 3s 51. ಸೊ 100 × 3 ಇಟ್ ಈಸ್ 300. ದೇರ್ಫೋರ್ ಕಾಸ್ಟ್ ಪ್ರೈಸ್ ಆಫ್ ದ ಆರ್ಟಿಕಲ್ ವಿಲ್ ಬಿ ಈಕ್ವಲ್ ಟು ₹300. ಆಪ್ಷನ್ 3 ಈಸ್ ಕರೆಕ್ಟ್.